ಸೋತ ಜಾಗದಲ್ಲೇ ಗೆದ್ದು ತೋರಿಸ್ತೀವಿ ಅನ್ನುವಂಥ ಹಠ ಅಥವಾ ನಾಣ್ಣುಡಿ ಕೂಡ ಇದೆ. ಆದರೆ ಅನ್ಯ ಕೋಮಿನ ಯುವಕರು ದುಷ್ಕೃತ್ಯದಿಂದ ಹಿಂದೂ ದೇವರ ವಿಗ್ರಹಗಳು ವಿರೂಪವಾಗಿದ್ದ ಸ್ಥಳದಲ್ಲೇ ಭವ್ಯ ದೇವಾಲಯವೊಂದು ನಿರ್ಮಾಣಗೊಂಡಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ. ಶಿವಮೊಗ್ಗ ನಗರ ವ್ಯಾಪ್ತಿಯ ರಾಗಿಗುಡ್ಡ ಶಾಂತಿನಗರ ಭಾಗ ಕಳೆದ 2-3 ವರ್ಷಗಳಿಂದ ಒಂದಲ್ಲ ಒಂದು ಘಟನೆಗಳಿಂದ ಸುದ್ದಿಯಾಗ್ತಾ ಇದೆ. ಅದರಲ್ಲೂ ಕಳೆದ ಜುಲೈ 5ರಂದು ನಡೆದ ಘಟನೆ ಶಾಂತಿನಗರವನ್ನ ಅಶಾಂತಿಗೊಳಿಸಿತ್ತು. ಅನ್ಯ ಕೋಮಿನ ಯುವಕರ ಗುಂಪೊಂದು ತಮ್ಮ ಮನೆಯ ಮುಂಭಾಗ ಹಿಂದೂ ದೇವರುಗಳು ಇರಬಾರದು ಎಂದು ಗಣಪತಿ ಹಾಗೂ ವಾಸುಕಿ ದೇವರ ವಿಗ್ರಹಗಳಿಗೆ ಒದ್ದು ಚರಂಡಿಗೆ ಬಿಸಾಡಿ ದುಷ್ಕೃತ್ಯವನ್ನ ಮೆರೆದಿದ್ರು. ಮನೆ ಎದುರುಗಡೆಗೆ ದೇವಸ್ಥಾನ ಇರಬಾರ್ದು ಅಂತ ಹೇಳಿ ಹೊಡೆದಾಕಿದಂಥ ಸಂಗತಿ ಎಲ್ಲದನ್ನು ನೋಡಿದಾಗ ಇವತ್ತು ವೈಭವದ ಗಣಪತಿಯ ನಾಗರ ಪ್ರತಿಷ್ಠಾಪನೆಯ ಕಾರ್ಯ ನಿರ್ವಿಘ್ನವಾಗಿ ನಡೀತಾ ಇದೆ. ಅದಕ್ಕಾಗಬೇಕಾದಂಥ ಸಂಗತಿಯನ್ನು ಅಧಿಕಾರಿಗಳ ಜೊತೆ ಮತ್ತೊಮ್ಮೆ ನಾನು ಮಾತಾಡ್ತೇನೆ. ಒಟ್ಟಾರೆ ಶಿವಮೊಗ್ಗ ರಾಗಿಗುಡ್ಡದಲ್ಲಿ ವಿವಾದಕ್ಕೆ ಕಾರಣವಾಗಿದ್ದ ಹಿಂದೂ ದೇವರ ವಿಗ್ರಹ ಧ್ವಂಸ ಘಟನೆ ದೇವಾಲಯ ನಿರ್ಮಾಣ ಮೂಲಕ ಸುಖಾಂತ್ಯಕ್ಕೆ ಬಂದಿದ್ದು, ವಿಘ್ನ ವಿನಾಶಕನಾದ ಗಣೇಶನು ಮತ್ತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾಪಾಡಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.